ಮನೆಯ ಮುಂದಿದ್ದಂತಹ ಸಿಸಿಟಿವಿಗಳು ಮುಖ್ಯ ಸಾಕ್ಷ್ಯಾಧಾರ. ತಿಮರೋಡಿ ಮನೆಗೆ ಬಂದಂತಹ ಯಾರ್ಯಾರು, ಹಲವರ ಕೆಲವರ ಯಾರು ಅನ್ನೋದು ಗೊತ್ತಾಗಬೇಕಂದ್ರೆ ಹಾರ್ಡ್ ಡಿಸ್ಕ್ ನಲ್ಲಿ ಇರುವಂತಹ ಫುಟೇಜಸ್ ನ ರಿಟ್ರೀವ್ ಮಾಡಬೇಕಾಗುತ್ತೆ. ಕೆಲ ಡೇಟಾಸ್ ಇರಲ್ಲ. ಈಗ ಒಂದೊಂದು ಸಿಸಿಟಿವಿದು ಮೆಮೊರಿ ಡಿಪೆಂಡ್ ಆಗುತ್ತೆ, ಯಾವ ಸಿಸಿಟಿವಿ ರೇಂಜಲ್ಲಿ ತಗೊಂಡಿದ್ದಾರೆ ಅವರು ಅಂತ ಮೆಮೊರಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತಿಂಗಳಾನ್ಗಟ್ಲೆ ಡಂಪ್ ಇರುತ್ತಾ ಅದರಲ್ಲಿ, ಅಥವಾ ಕೇವಲ 15 ದಿನದ ಡಂಪ್ ಇರುತ್ತಾ, ಅದನ್ನು ರಿಟ್ರೀವ್ ಮಾಡೋದು ಹೆಂಗೆ ಅಂತ ಕೂಡ ಟೆಕ್ನಿಕಲಿ ಯೋಚನೆ ಮಾಡ್ತಾರೆ FSL ಟೀಮು. ಸೊ ಬಟ್ಟೆ, ಮೊಬೈಲು, CCTV ಹಾರ್ಡ್ವೇರ್ ಡಿಸ್ಕ್ಗಳನ್ನೆಲ್ಲ ಒಂದೊಂದಾಗೆ ವಶಕ್ಕೆ ಪಡಿತಾ ಇದ್ದಾರೆ. ಹಾಗೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಅಲ್ಲಿ ಶಸ್ತ್ರಾಸ್ತ್ರನೋ ಬುರುಡೆನೋ ಏನಾದರೂ ಸಿಕ್ಕಿದ್ರೆ ಅದು ಕೂಡ ಅಪರಾಧದ ಭಾಗ ಆಗುತ್ತೆ. ಅದನ್ನು ಕೂಡ ವಶಕ್ಕೆ ಪಡಿತಾರೆ. ಡೀಟೇಲ್ಸ್ ಕೊಡ್ತಾರೆ ಸುಪಾಲ್. ಈ ಮನೆಯ CCTV ವಿಚಾರದಲ್ಲಿ ಯಾವ ರೀತಿಯಾದಂತಹ ವಿಚಾರಗಳು ಗೊತ್ತಾಗ್ತಾ ಇದೆ? ಈ CCTVದು ಫುಟೇಜಸ್ದು ಮೆಮೊರಿ ಎಷ್ಟಂತೆ? ಸಾಮಾನ್ಯವಾಗಿ ಈಗ ದೊಡ್ಡ ತೋಟ ಮೇಂಟೈನ್ ಮಾಡ್ತಾರೆ ಅಂದರೆ 1 ತಿಂಗಳು 2 ತಿಂಗಳದಂತೂ ಡಂಪ್ ಸಿಗುತ್ತೆ ನಮ್ಗೆ ಈಸಿಯಾಗಿ. ಬಟ್ ಇಲ್ಲಿ ಯಾವ ರೀತಿ ಇದೆ, ಏನೇನು ಮಾಹಿತಿಗಳು ಸಿಗ್ತಾ ಇದೆ, ಮತ್ತು ಎಲ್ಲ ತನಿಖೆಗೆ ಸಹಕಾರ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗ್ಯಾಂಗ್ನಿಂದ ಅಲ್ಲಿದ್ದಂತಹ ಸಿಬ್ಬಂದಿಗಳಿಂದ ಹೆಂಗೆ ಸಿಗ್ತಿದೆ ಅಂತ. ಲಾಸ್ಟ್ ಟೈಮ್ ವಿಪರೀತ ರೆಸಿಸ್ಟೆನ್ಸ್ ಅನ್ನು ನೋಡಿದ್ವಿ, ವಿಪರೀತ ಪುಂಡಾಟವನ್ನು ನೋಡಿದ್ವಿ. ಮಮತಾ, ಕಳೆದ ಬಾರಿ ವಶಕ್ಕೆ ಪಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಪುಂಡಾಟ, ಪೊಲೀಸರ ಜೊತೆಗೆ ನಡೆದಿರುವಂಥ ವಾಗ್ವಾದ ಎಲ್ಲವೂ ಈಗ ಅವರಿಗೆ ಮುಳುವಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಅನ್ನುವಂಥ ಪ್ರಕರಣ ದಾಖಲಾಗಿದೆ. ಹಾಗಾಗಿ ಆ ದಿನದ ಬಳಿಕ ಅವರು ಯಾವುದೇ ರೀತಿಯಾದಂಥ ಅಡ್ಡಿಪಡಿಸುವಂಥ ಸಾಧ್ಯತೆಗಳಿಲ್ಲ. ಇವತ್ತು ಆರಾಮವಾಗಿ ಎಲ್ಲವನ್ನ ತೋರಿಸ್ತಾ ಇದ್ದಾರೆ. SIT ಅಧಿಕಾರಿಗಳು ಇವತ್ತು ಮನೆಗೆ ಬಂದಂಥ ಸಂದರ್ಭದಲ್ಲೂ ಯಾವುದೇ ರೀತಿಯಾಗಿ ವಿರೋಧಗಳನ್ನು ವ್ಯಕ್ತಪಡಿಸದೆ ಏನೇನು ಪೊಲೀಸರು ಕೇಳ್ತಾ ಇದ್ದಾರೆ ಅದಕ್ಕೆಲ್ಲದಕ್ಕೂ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಆರಂಭದಲ್ಲಿ ಆರೋಪಿಯನ್ನ ಕರ್ಕೊಂಡು ಬಂದಂಥ ಸಂದರ್ಭದಲ್ಲೇ ಈ ತಿಮರೋಡಿ ಮತ್ತು ತಿಮರೋಡಿಯ ಗ್ಯಾಂಗ್ ಸಂಪೂರ್ಣವಾಗಿ ಶಾಕ್ಗೊಳಗಾಗಿದ್ದಾರೆ. ಆ ಬಳಿಕ ಪೊಲೀಸರು ಏನೆಲ್ಲ ಕೇಳ್ತಾ ಇದ್ದಾರೆ ಆ ಎಲ್ಲ ಮಾಹಿತಿಗಳನ್ನು ಹೇಳ್ತಾ ಇರುವಂಥದ್ದು. ಸದ್ಯದಲ್ಲಿ ಈಗ ಆ CCTVಯ ಫುಟೇಜ್ಗಳನ್ನು ಪಡೆಯುವಂಥದ್ದು, ಅದರ ಹಾರ್ಡ್ ಡಿಸ್ಕನ್ನು ಪಡೆಯುವಂಥ ಕೆಲಸಗಳನ್ನು ಪೊಲೀಸರು ಮಾಡಿರುವಂಥದ್ದು. ಅದರಲ್ಲಿ ಸಾಮಾನ್ಯವಾಗಿ 1 ತಿಂಗಳದ್ದಾದರೂ ಮಾಹಿತಿಗಳು ಇರುತ್ತೆ, ಅದರಲ್ಲಿ ಎಲ್ಲ ಚಿತ್ರೀಕರಣ ಅದರಲ್ಲಿ ಸ್ಟೋರೇಜ್ ಆಗಿರುತ್ತೆ. ಹಾಗಾಗಿ ಅದನ್ನು ವಶಕ್ಕೆ ಪಡೆದು ಮುಂದಿನ ತನಿಖೆಗೆ ಅದು ಸಹಕಾರಿಯಾಗುತ್ತೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಯಾರೆಲ್ಲ ಮನೆಗೆ ಬರ್ತಾ ಇದ್ರು, ಯಾರೆಲ್ಲ ಮನೆಯಿಂದ ಹೋಗ್ತಾ ಇದ್ರು, ಏನೆಲ್ಲ ಚಟುವಟಿಕೆಗಳು ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಸಿಗುವಂಥ ಸಾಧ್ಯತೆಗಳಿದೆ. ಈಗ ಅದರ ಜೊತೆಗೆ ಈ ಆರೋಪಿ ಎಲ್ಲೆಲ್ಲೆಲ್ಲ ಓಟಾಟಗಳನ್ನು ಮಾಡ್ತಾ ಇದ್ದ, ಆತ ಬಳಕೆ ಮಾಡ್ತಿದ್ದಂಥ ವಾಸ್ತವ್ಯ ಮಾಡಲಿಕ್ಕೆ ಆತ ಬಳಕೆ ಮಾಡ್ತಿದ್ದಂಥ ಏನು ರೂಮ್ ಇದೆ, ಆ ರೂಮಲ್ಲೂ ಆತನನ್ನು ವಿಚಾರಣೆ ಮಾಡುವಂಥದ್ದು, ಆ ರೂಮಲ್ಲಿ ಎಷ್ಟು ಸಮಯಗಳ ಕಾಲ ಇದ್ದು ಏನೆಲ್ಲ ಮಾಡ್ತಾ ಇದೆಯಾ ಅನ್ನುವಂಥ ವಿಚಾರಣೆಗಳನ್ನು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಮನೆಯ ಸುತ್ತಲೂ ಆತ ಓಡಾಡಿರುವಂಥ ಏನು ಪ್ರದೇಶಗಳಿದೆ ಅಲ್ಲೂ ಆತನನ್ನು ಕರ್ಕೊಂಡು ಹೋಗಿ ವಿಚಾರಣೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಆ ಪೊಲೀಸರಿಗೆ ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲದೆ ಅಲ್ಲಿ ಈ ಒಂದು ಶೋಧ ಕಾರ್ಯ ಮತ್ತು ಮುಂದುವರೆದು ಮಹಜರ್ ಕಾರ್ಯಗಳು ಮುಂದುವರಿತಾ ಇರುವಂಥದ್ದು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಸುಪಾಲ್. CCTV ಹಾರ್ಡ್ ಡಿಸ್ಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಒಂದು ಮಾಹಿತಿ ಪ್ರಕಾರ ತಿಂಗಳ ಮೆಮೊರಿ ಸ್ಟೋರೇಜ್ ಅಂತೂ ಅದರಲ್ಲಿ ಇರುತ್ತೆ ಅನ್ನೋದು ಲೆಕ್ಕಾಚಾರ.